ಸನ್ಸೆಟ್ ನೋಡೋಕೆ ಹೋಗ್ತಾ ಇದ್ದೀವಿ ಗೈಸ್. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಪೀಕಲ್ಲಿದೆ ನೋಡಿ. ಈಗ ಮುಚ್ಚೋದ್ರೆ ಕಷ್ಟ, ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ. ಅಲ್ಲೂ ಹೋಗಬೇಕು, ಇನ್ನೂ ಇಲ್ಲೇ ಇದ್ದೀವಿ. ಸೊ ಈಗ ಹೋಗ್ಬೇಕಾದ್ರೆ ನನ್ನ ಪ್ರಕಾರ ಮುಳುಗುತ್ತೆ ಅನಿಸುತ್ತೆ. ಅಷ್ಟು ಹೋಗಿದೆ ಆಲ್ರೆಡಿ. ನೋಡ್ತೀನಿ, ಸ್ವಲ್ಪ ಹೊರಡೋದು ಲೇಟ್ ಮಾಡಿಬಿಟ್ವಿ. ಆಲ್ರೆಡಿ ಮೇಲೆ ಹೋದರೆ ಕಾಣಿಸುತ್ತೆ. ಸುಸ್ತಾಗ್ಬಿಡ್ತು, ಅಪ್ಪು ಫುಲ್ಲು ಹತ್ತಾಗ ಇಲ್ಲ. ಇಬ್ಬರು ಬೇರೆ ಸ್ಪೆಕ್ಸ್ ಹಾಕೊಂಡು ಬಂದಿಲ್ಲ. ಅಕ್ಕಪಕ್ಕ ಹುಲಿ ನರಿ ಏನಿದ್ರು ಕಾಣಿಸಲ್ಲ. ಅವಾಗೆಲ್ಲ ಒಂದು ಸ್ವಲ್ಪ ಟೈಮ್ ಹಿಂದೆ 6:45 ಸೂರ್ಯ ಮುಳುಗಕ್ಕೆ ಒಂದು 6:45 ಆಗಿತ್ತು. ಇವಾಗ 6 ಗಂಟೆಗೆ ಮುಳುಗೋಯ್ತು. ಅಯ್ಯೋ ಕಾಣಿಸ್ತಾ ಇಲ್ಲ, ಮುಳುಗೋಗ್ಬಿಡ್ತು. ಮುಳುಗೇ ಹೋಯ್ತು. ಕರೆಕ್ಟ್ 5:15 ಬರಬೇಕಿತ್ತು ನಾವು ನೋಡೋಕ್ಕೆ ಅಲ್ವಾ. ಅಯ್ಯೋ ಮುಳುಗೋಯ್ತು ಗೈಸ್. ನೋಡಿ ಪ್ಲೇಸ್ ಹಿಂಗಿದೆ ಗೈಸ್, ಇದಿಷ್ಟು ಖಾಲಿ. ನೋಡಿ ನಾವು ಬರಬೇಕಾದ್ರೆ ಮುಳುಗೋಗಿದೆ. ಸ್ವಲ್ಪ ಬೇಗ ಒಂದು 10 ಮಿನಿಟ್ಸ್ ಬೇಗ ಬಂದರೆ ಸಿಗ್ತಿತ್ತು. ನಾವು ಹೋಗಿ ಇಲ್ಲಿಗೆ ಬರ್ತಾ ಇದ್ವಿ ಸನ್ಸೆಟ್ ನೋಡೋಕ್ಕೆ. ಅನ್ಫಾರ್ಚುನೇಟ್ಲಿ ವಿ ಮಿಸ್ಡ್. ನಡೆಯೋಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಸುಸ್ತಾಗಿ ಹೋಗ್ಬಿಡ್ದು, ಓಡ್ಕೊಂಬಂದ್ಬಿಟ್ವಿ. ಅದು ಸಿಕ್ಕಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಕೊಡ್ಚಾದ್ರಿ ಕಾಣಿಸುತ್ತೆ. ಇದು ಕೊಡ್ಚಾದ್ರಿ ಅಲ್ಲಿದೆ ನೋಡಿ, ಅದು. ಸೊ ಇದು ನಮ್ಮ ಸನ್ಸೆಟ್ ಪಾಯಿಂಟು. ನೋಡೋಣ, ಇನ್ ಕೇಸ್ ನಾಳೆ ಪಾಸಿಬಲ್ ಆದರೆ ನಾಳೆ ಬರ್ತೀವಿ. ಇವತ್ತಿಗೆ ಮುಗ್ದೋಯ್ತು. ಇದು ಹುಲಿಗುಹೆ ಗೈಸ್, ಫೇಮಸ್ ಸ್ಪಾಟ್, ನಮ್ಮೂರಿನ ಫೇಮಸ್ ಸ್ಪಾಟ್ ಇದು. ನನಗೆ ತುಂಬ ಇಷ್ಟ. ಅದ್ರ ಹಿಂದೆ ಬೇರೆ ತುಂಬ ಕಥೆಗಳಿದ್ದಾವೆ. ಶಿವಪ್ಪ ನಾಯಕ ಆಳೋ ಟೈಮಲ್ಲಿ ಆಗಿರೋ ಜಾಗ ಅಂತಲೂ ಹೇಳ್ತಾರೆ. ಅದು ಅಲ್ಲೊಂದು ರೋಡ್ ಇದೆ, ಆ ಗುಹೆ ಮೇಲ್ಗಡೆ. ಆ ರೋಡಿಂದ ಕವಲೆದುರ್ಗ ಟು ನಗರ ಓಡಾಡ್ತಾಯಿದ್ರು. ಅಲ್ಲಿ ನಿಂತರೆ ಆಲ್ಮೋಸ್ಟ್ ಇಡೀ ಊರೇ ಕಾಣಿಸುತ್ತೆ. ಸೊ ಆ ಥರ ಪ್ಲೇಸ್ ಅದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಿಡನ್ ಜೆಮ್. ಗಾಯ್ಸ್, ಇವತ್ತು ಸನ್ಸೆಟ್ಟು ನೋಡೋಕ್ಕಾಗಿಲ್ಲ. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಪಕ್ಕ ಅಂದರೆ ಪಕ್ಕ ಬೇಗ ಬಂದರೆ 5:30 ಬಂದರೆ ಸಿಗುತ್ತೆ. ಆವಾಗ ಸನ್ಸೆಟ್ನ ತೋರಿಸ್ತೀವಿ. ಸೊ ಥ್ಯಾಂಕ್ ಯು ನಮ್ಮ ವೀಡಿಯೋಸ್ನ ನೋಡ್ತಾ ಇರೋದಕ್ಕೆ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ಇವತ್ತಿಗೆ ನಮ್ಮ ವೀಡಿಯೋನ ಮುಗಿಸ್ತಾ ಇದ್ದೀವಿ. ಬಾಯ್. ಶುಭರಾತ್ರಿ.